ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ನಾಗಭೂಷಣ GS, ನಿಮ್ಮ ಸಾಧನಾ ಶಂಕರ್ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ನಾನಿವತ್ತು ವಯಸ್ಸಿಗೆ ಸಂಬಂಧಪಟ್ಟಂಥ ಕೆಲವು ಸಮಸ್ಯೆಗಳನ್ನು ಬಿಡಿಸ್ತಾ ಇದ್ದೀನಿ. ಈ ವಯಸ್ಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತ್ತೀಚೆಗೆ ಕಾಮನ್ ಆಗಿ ಬರ್ತಾನೇ ಇರುತ್ತೆ. ಯಾವತ್ತೂ ಕೂಡ ನೀವು ನಮ್ಮ ಜೊತೆ ಸಂಪರ್ಕದಲ್ಲಿರಲು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತೋದ್ರ ಮೂಲಕ ನೀವು ಯಾವತ್ತೂ ಕೂಡ ಸದಾ ನಮ್ಮ ಜೊತೆಯಲ್ಲಿ ಇರ್ತೀರಿ. ಹಾಗೂ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಿರುವಂತಹ ವೆಬ್ಬು, ಟ್ವಿಟರು, ಫೇಸ್ಬುಕ್ಕು, ವಾಟ್ಸಪ್ ಲಿಂಕು ಅವುಗಳಿಗೆಲ್ಲ ನೀವು ಆ ಲಿಂಕ್ ಇದೆ, ಆ ಲಿಂಕ್ಗಳಿಗೆ ನೀವು ಜಾಯ್ನ್ ಆಗೋದ್ರ ಮೂಲಕ ಯಾವತ್ತೂ ಕೂಡ ನೀವು ಸದಾ ನಮ್ಮ ಜೊತೆಯಲ್ಲಿ ಇರಿ. ಓಕೆ ಫ್ರೆಂಡ್ಸ್, ನಾವು ಈ ಹಿಂದಿನ ಒಂದು ವಿಡಿಯೋದಲ್ಲಿ ಒಂದು ಪ್ರಶ್ನೆ ನೀವು ಹೋಮ್ವರ್ಕ್ ಕೊಟ್ಟಿದ್ವಿ, ಕೊನೆಯ ಪ್ರಶ್ನೆನ ಹೋಮ್ವರ್ಕ್ ಕೊಟ್ಟಿದ್ವಿ. ಅದನ್ನೆಲ್ಲರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಮ್ಮ ಉತ್ತರವನ್ನು ಕೊಡೋದ್ರ ಮೂಲಕ ತುಂಬ ಚೆನ್ನಾಗಿ ಈ ಸರಿ ಅದ್ಭುತವಾಗಿ ಕಾಮೆಂಟ್ ಮಾಡಿದಿರಿ. ಮ್ಯಾಕ್ಸಿಮಮ್ ಆಗಿ ಎಲ್ಲ ಫ್ರೆಂಡ್ಸ್ಗಳು ಸುಮಾರಾಗಿ ಕಾಮೆಂಟ್ ಮಾಡಿದಿರಿ. ಸರಿಯಾದ ಉತ್ತರನೂ ಕೂಡ ಕೊಟ್ಟಿದ್ದೀರಿ. ಆದರೂ ಕೂಡ ಆ ಸರಿಯಾದ ಉತ್ತರ ಏನು ಅಂತಂದು ಇನ್ನು ಉಳಿದವರಿಗೆ ತಿಳಿಸೋದು ನನ್ನ ಜವಾಬ್ದಾರಿಯಾಗಿದೆ. ಇಲ್ಲಿ ನೋಡಿ, ಈ 2 ಮತ್ತು 1 ಗಮನಿಸಿ. 2ರಲ್ಲಿ 1 ಕಳೆದ್ರೆ 1. ನಾವು ಮೇಲಿನ ಸಂಖ್ಯೆಯಿಂದ ಕೆಳಗಿನ ಸಂಖ್ಯೆ ಕಳಿಬೋದು, ಅಥವಾ ಕೆಳಗಿನ ಸಂಖ್ಯೆಯಿಂದ ಮೇಲಿನ ಸಂಖ್ಯೆ ಕಳಿಬೋದು. ಒಟ್ಟಾರೆ 2 - 1 1, 6 - 3 3, 5 - 4 1, 131. ಸರಿ ಆಯಿತು. ಅದೇ ಥರ 2ನೇ ಬಾಕ್ಸಲ್ಲಿ 4 - 2 2, 6 - 2 4, 8 - 0 8. ಅದೇ ಥರ ಇನ್ನು ಕೊನೆಯ ಒಂದು ಆಕೃತಿಯಲ್ಲಿ 7 - 5 2, 9 - 3 6, 3 - 1 2. 262. ಇಲ್ಲಿ ಸಿ ಉತ್ತರ ಸರಿಯಾಗಿದೆ. ಸಾಮಾನ್ಯವಾಗಿ ಎಲ್ಲ ಫ್ರೆಂಡ್ಸು ಕೂಡ ಏನು ಆನ್ಸರ್ ಮಾಡಿದಿರಿ, ಎಲ್ಲರೂ ಕೂಡ ಬ್ಯೂಟಿಫುಲ್ ಆಗಿ ಆನ್ಸರನ್ನು ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀರಿ. ಇವತ್ತಿನ ಕಾನ್ಸೆಪ್ಟಿನ ಮೊಟ್ಟ ಮೊದಲನೇ ಪ್ರಶ್ನೆ ಈ ವಯಸ್ಸಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಹೀಗಿದೆ: 15 ವರ್ಷಗಳ ನಂತರದ ಗೋಪಾಲನ ವಯಸ್ಸು ಅವನ 5 ವರ್ಷ ಹಿಂದಿನ ವಯಸ್ಸಿನ 5ರಷ್ಟಕ್ಕೆ ಸಮನಾಗಿದೆ. ಹಾಗಾದರೆ ಗೋಪಾಲನ ಈಗಿನ ವಯಸ್ಸೆಷ್ಟು? ಇದನ್ನೇ ನಮ್ಮ ಇಂಗ್ಲೀಷ್ ಮೀಡಿಯಂನ ವಿದ್ಯಾರ್ಥಿಗಳು ಕೂಡ ಅನುಕೂಲ ಆಗಲಿ ಅಂಥೇಳಿ ಅದು ಇಂಗ್ಲೀಷಲ್ಲೂ ಕೂಡ ಇದೆ. ಅದು ನೀನು ಓದ್ಕೊಳ್ಳಿ, ಅರ್ಥ ಆಗುತ್ತೆ. ನಾನು ಬಿಡಿಸುವಂಥ ಸ್ಟೆಪ್ಸ್ಗಳು ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡಲ್ಲೂ ಕೂಡ ಹೇಳ್ತಾ ಇರ್ತೀನಿ, ನೀವು ಅಡ್ಜಸ್ಟ್ ಆಗುತ್ತೆ. ಈ ಥರ ಸಮಸ್ಯೆ ಬಂದಾಗ ನೋಡಿ, 15 ವರ್ಷಗಳ ನಂತರ ಅಂತ ಬರುತ್ತೆ. 15 ವರ್ಷಗಳ ನಂತರ ಅಂದರೆ +15. 5 ವರ್ಷಗಳ ಹಿಂದಿನ ಅಂದರೆ -5 ಅಂತ ಆಗುತ್ತೆ. ನಂತರ ಅಂತ ಬಂದರೆ ಪ್ಲಸ್ ಮಾಡ್ತೀವಿ, ಹಿಂದಿನ ಅಂತ ಬಂದರೆ ಮೈನಸ್ ಮಾಡ್ತೀವಿ. ಇಲ್ಲಿ ನೋಡಿ, ಹಾಗಾದರೆ ಗೋಪಾಲನ ಈಗಿನ ವಯಸ್ಸೆಷ್ಟು ಅಂತಿದೆ. ನಾವು ಗೋಪಾಲನ ವಯಸ್ಸನ್ನು X ಅಂತ ಕರೆಯೋಣ. ಇದು ಗೋಪಾಲನ ವಯಸ್ಸು, ಇದು ಗೋಪಾಲನ ಈಗಿನ ವಯಸ್ಸು. 15 ವರ್ಷಗಳ ನಂತರ ಅಂದರೆ X + 15. 15 ವರ್ಷಗಳ ನಂತರದ ಗೋಪಾಲನ ವಯಸ್ಸು ಅವನ 5 ವರ್ಷ ಹಿಂದಿನ ವಯಸ್ಸಿನ, ಅವನ ಅಂದರೆ X, ಅವನ 5 ವರ್ಷ ಹಿಂದಿನ ವಯಸ್ಸಿನ ಅಂದರೆ X - 5, ಅವನ 5 ವರ್ಷ ಹಿಂದಿನ ವಯಸ್ಸಿನ 5ರಷ್ಟಕ್ಕೆ ಅಂದರೆ × 5, 5ರಷ್ಟಕ್ಕೆ ಸಮನಾಗಿದೆ. ಈಕ್ವಲ್ ಸಿಂಬಲ್. ಇದು ಫಸ್ಟ್ ಸ್ಟೆಪ್ಪು. ಇದು ಗೊತ್ತಾಯಿತು ಅಂದರೆ ಮುಂದಿನ ಸ್ಟೆಪ್ಗಳು ನಿಮ್ಗೆ ಆರಾಮಾಗಿ ಬಿಡಿಸ್ಕೊಂತ ಹೋಗ್ತಾ ಇರ್ತೀರಿ. ಮೊದಲು ಅರ್ಥ ಮಾಡ್ಕೊಳ್ಳಿ, 15 ವರ್ಷಗಳ ನಂತರ ಅಂದರೆ +15. 5 ವರ್ಷಗಳ ಹಿಂದೆ ಅಂದರೆ ಆ Xನಲ್ಲಿ 5ನ್ನು ಕಳಿತೀವಿ. X ಅಂದ್ರೇನು? ಅವನ ಈಗಿನ ವಯಸ್ಸು. ಅದನ್ನ 5ನ್ನು ಗುಣಿಸ್ತೀವಿ. ಯಾಕೆ? 5ರಷ್ಟಕ್ಕೆ, 5ರಷ್ಟು ಅಂತ ಬಂದರೆ × ಬರುತ್ತೆ. ನಂತರ ಅಂತ ಬಂದರೆ ಪ್ಲಸ್ ಬರುತ್ತೆ. ಹಿಂದಿನ ವಯಸ್ಸು ಅಂತಂದರೆ ಮೈನಸ್ ಬರುತ್ತೆ. ಈ 3 ವಿಷಯಗಳು ನೀವು ಗಮನಿಸ್ಬೇಕಿಲ್ಲಿ. ಇನ್ನು ಮುಂದೆ ಈಸಿ. ಈ ಫಸ್ಟ್ ಸ್ಟೆಪ್ನ ಸರಿಯಾಗಿ ಬರ್ಕೊಂಡ್ಬಿಟ್ರೆ ಮುಂದಿನ ಸ್ಟೆಪ್ಗಳು ತಾನೇ ಬರ್ತಾ ಹೋಗ್ತವೆ. ನೆಕ್ಸ್ಟ್ ಏನಾಗುತ್ತೆ? X + 15 = 5 × X, 5X - 5 × 5 25. ಈಗ Xನ ಒಂದು ಕಡೆ ತಂಬರಿ, ಈ ನಂಬರ್ನ ಒಂದು ಕಡೆ ಬೈರಿ. ಈಕ್ವಲ್ ಸಿಂಬಲ್ ಅಲ್ಲೇ ಇರಲಿ. 5X ಅಲ್ಲೇ ಇದೆ, ಈ +15 ಅಲ್ಲೇ ಇರಲಿ. ಈ -25ನ ಎಡಭಾಗ ತರ್ತೀವಿ. ಸಮಚಿಹ್ನೆ ಎಡಭಾಗ ತಂದಾಗ ಚಿಹ್ನೆ ಬದಲಾಗುತ್ತೆ. ಇದು +25 ಆಗುತ್ತೆ. ಈ +1Xನ ಬಲಬದಿ ಕಳಿಸಿ, ಅವು -X ಆಗುತ್ತೆ. ಅಂದರೆ
5x ಒಂದು ಎಕ್ಸನ್ನು ಕಳಿಬೇಕು. 5x - 1x = 4x. 4x = 25 + 15 40. ಆದ್ದರಿಂದ x = ಈ 4ರಿಂದ 40 ಭಾಗಿಸಿ. 4 ಎಷ್ಟಲೆ 10. x = 10. x = 10 ಅಂತಂದರೆ ಗೋಪಾಲನ ಈಗಿನ ವಯಸ್ಸು ನಾವು 10 ಅಂತ ತಗೊಂಡಿದ್ದೀವಿ. ಆದ್ದರಿಂದ ಈ 10 ನಮ್ಮ ಆಪ್ಷನ್ ಡಿ ನಲ್ಲಿದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಇದುವರೆಗೂ ನಾವು ಈ ಲೆಂತಿ ಮೆಥಡ್ ನೋಡಿದ್ವಿ. ನಿಮಗೆ ಸ್ವಲ್ಪ ಇದು ಲೆಂತಿ ಆಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ನಾನು PUC ಆರ್ಟ್ಸ್ ಓದಿದ್ದೀನಿ, ನನಗೆ ಗೊತ್ತಾಗ್ತಾ ಇಲ್ಲ ಅನ್ನೋದಾದರೆ ನಾವು ಶಾರ್ಟ್ಕಟ್ ಮೆಥಡು ಕೂಡ ಹೇಳ್ತೀನಿ, ಗಮನಿಸಿ. ಇಲ್ಲಿ ಇದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಬರುತ್ತೆ. ಅಂದರೆ ಮೊದಲನೇ ಆಯ್ಕೆ ನಾವು ಚೆಕ್ ಮಾಡ್ತೀವಿ, ಅದು ಸರಿ ಅಂತ, ಓಕೆ. ಸರಿಯಾಗಲಿಲ್ಲ ಅಂತಂದರೆ ಮತ್ತೆ ಮಾಡ್ತೀವಿ, ಎರಡನೇ ಆಯ್ಕೆ ಹೋಗ್ತೀವಿ, ನೆಕ್ಸ್ಟ್ ಮೂರನೇ ಆಯ್ಕೆ ಹೋಗ್ತೀವಿ. ಹಿಂಗೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ನ ಮಾಡಬೇಕಾಗತ್ತೆ. ಈ ಉದಾಹರಣೆಗೆ ಗೋಪಾಲನ ಈಗಿನ ವಯಸ್ಸು ನಾವು 25 ಅಂತ ಅನ್ಕೊಳ್ಳೋಣ. 25 ಉದಾಹರಣೆಗೆ ಗೋಪಾಲನ ಈಗಿನ ವಯಸ್ಸು 25 ಅಂತ ನಾವು ಅನ್ಕೊಳ್ಳೋಣ. ಈಗ 15 ವರ್ಷ ನಂತರ ಅಂದರೆ ಇದಕ್ಕೆ 15 ಕೂಡ್ಬೇಕಾಗತ್ತೆ. ನಾವು 15 ವರ್ಷಗಳ ನಂತರ ಅಂದರೆ ಇದಕ್ಕೆ 15 ಕೂಡ್ತೀವಿ. ಅದು ಸಮ ಆಗಬೇಕು. ಇದೆ ಸಮನಾಗಿರ್ತಾರೆ, ಸಮನಾಗಿದೆ. ಯಾವುದಕ್ಕೆ ಸಮ ಆಗಬೇಕದು ಅಂದರೆ ಅವನ 5 ವರ್ಷ ಹಿಂದಿನ ವಯಸ್ಸು. ನಾವು ಈಗಿನ ವಯಸ್ಸು 25 ಅಂದ್ಕೊಂಡಿದ್ವಿ. ನಾವು 5 ವರ್ಷ ಹಿಂದಕ್ಕೆ ಹೋದರೆ 20 ವರ್ಷ ಆಗುತ್ತೆ. 20 ಅದರ 5ರಷ್ಟಕ್ಕೆ 5ರಷ್ಟಕ್ಕೆ 5ರಷ್ಟು ಅಂದರೆ ಇಂಟು 5, ಅದು 20 × 5. ಇವೆರಡು ಸಮ ಆಗಬೇಕೀಗ. ಸಮ ಆಯಿತು ಅಂದರೆ ಈಗ ಎ ಆಯ್ಕೆ ಸರಿ. 25 + 15 40 = 25 100. ಅಂದರೆ ಇಲ್ಲಿ 100 ಅನ್ನೋದು 40ಕ್ಕೆ ಸಮ ಆಗಲಿಲ್ಲ. ಆದ್ದರಿಂದ ಎ ಆಯ್ಕೆ ತಪ್ಪು. ನೆಕ್ಸ್ಟ್ ಬಿ ಹೋಗಿ. ಬಿ ಇದು ಏನಿದು 4 ಅನ್ನೋದು ಗೋಪಾಲನ ಈಗಿನ ವಯಸ್ಸು ಅಂತ ನಾವು ಅನ್ಕೊಳ್ಳೋಣ. ಅದರಲ್ಲಿ ನಾವು ಅದಕ್ಕೆ 15 ಕೂಡಬೇಕಾಗತ್ತೆ. ಇಲ್ಲಿ ಹೆಂಗೆ 25ಕ್ಕೆ 15 ಕೂಡಿದ್ವಿ, ಅದೇ ಥರ 4ಕ್ಕೆ 15 ಕೊಡೋಣ. 4 + 15 ಇಲ್ಲಿ 5 ವರ್ಷಗಳ ಹಿಂದೆ. ಅಂದರೆ ಈಗ ಒಂದು 4 ವರ್ಷ ಅಂದರೆ 5 ವರ್ಷ ಹಿಂದೆ ಅಂದರೆ ಅಲ್ಲಿ ಮೈನಸ್ ಬಂದುಬಿಡುತ್ತೆ. -1 ವರ್ಷ ಅಂತಾಗುತ್ತೆ. ಈ ಥರ ನೆಗೆಟಿವ್ ಸಿಂಬಲ್ ಬಂದರೆ ಅದು ಉತ್ತರ ಸಿಗೋದಿಲ್ಲ. ಬೇಡ, ಇದು ತಪ್ಪು. ಅಲ್ಲಿಗೆ ಉತ್ತರ ತಪ್ಪಾಯಿತು. ಬಿ ಆಯ್ಕೆನ ಸರಿ ಆಯಿತು, ತಪ್ಪಾಯಿತು. ನೆಕ್ಸ್ಟ್ ಇನ್ನು ಸಿ ಆಯ್ಕೆ ಹೋಗೋಣ. 40 ಅಂತಿದೆ. ಅಂದರೆ ಗೋಪಾಲನ ಈಗಿನ ವಯಸ್ಸು 40 ಅಂತ ನಾವು ಅಂದ್ಕೊಳ್ಳೋಣ. ಆ 40ಕ್ಕೆ ಏನು ಗೊತ್ತಾ, ಇಲ್ಲಿ ಒಟ್ಟು ಕೊಟ್ಟಿರುವ ಸಂಖ್ಯೆಗೆ 15 ಕೂಡಿ ಒಂದು ಕಡೆ ಬರ್ಕೊಳ್ಳಿ. ಆಮೇಲೆ ಆ ಕೊಟ್ಟಿರುವಂಥ ಸಂಖ್ಯೆಯಲ್ಲಿ 5 ಕಳೀರಿ ಮತ್ತು 5 ಗುಣಿಸಿ. 5 ಕಳೆದು ಬಂದಂಥ ಸಂಖ್ಯೆನ 5 ಗುಣಿಸಿ. ಅವೆರಡು ಸಮ ಆಗಬೇಕು. ಸಮ ಆಯಿತು ಅಂದರೆ ಸರಿ ಆಯಿತು ಅಂತಾನೆ. ಈ 40 + 15 ಈಕ್ವಲ್ಸ್ ಇಲ್ಲಿ 40 - 5 × 5 ಅಂತ. 40 + 15 55. 40ರಲ್ಲಿ 5 ಕಳೆದ್ರೆ 35. 35 5 175. ಅಂದರೆ 175 ಅನ್ನೋದು 55ಕ್ಕೆ ಸಮವಲ್ಲ. ಈಗ ಏನೂ ಅಲ್ಲ, ಬಿನೂ ಅಲ್ಲ, ಸಿನೂ ಅಲ್ಲ ಅಂದಮೇಲೆ ನಾವು ಡಿಯನ್ನು ಚೆಕ್ ಮಾಡೋದೇ ಬೇಡ, ಅದು ಸರಿಯಾಗಿರುತ್ತೆ. ಡಿ ಆಯ್ಕೆ ಸರಿ. ಅದು ಚೆಕ್ ಮಾಡೋಣ ಬೇಕಾದ್ರೆ ನೋಡಿ. ಡಿ ಅಲ್ಲಿ 10 ಅಂದರೆ ಗೋಪಾಲನ ಈಗಿನ ವಯಸ್ಸು 10 ವರ್ಷ ಅಂತ. ಅದಕ್ಕೆ 15 ಕೂಡಿ ಅದು ಸಮ ಆಗುತ್ತೆ. ಯಾವುದಕ್ಕೆ? ಈಗಿನ ವಯಸ್ಸಿನಲ್ಲಿ 5 ವರ್ಷ ಕಳೀರಿ. 10ರಲ್ಲಿ 5 ಕಳೆದ್ರೆ 10 - 5 × 5 ಅದು 5ರಷ್ಟು. 10 + 15 25 = 10ರಲ್ಲಿ 5 ಕಳೆದ್ರೆ 5, 5ರಲ್ಲಿ 25 ಸಮ ಆಯಿತು. ಅದನ್ನು ಡಿಯ ಉತ್ತರ ಸರಿಯಾದ ಉತ್ತರ. ಓಕೆ, ಹೀಗೆ ನಾವು ಶಾರ್ಟ್ಕಟ್ ಮೆಥಡಲ್ಲೂ ಮಾಡ್ಬೋದು, ಇಲ್ಲ ಲೆಂತಿ ಮೆಥಡ್, ಫಾರ್ಮಲ್ ಮೆಥಡಲ್ಲೂ ಕೂಡ ನಾವು ಸಮಸ್ಯೆನ ಬಿಡಿಸ್ಬೋದು. ರಜನಿಯ ವಯಸ್ಸು ಅವಳ ತಮ್ಮ ರಾಜನ ವಯಸ್ಸಿಗಿಂತ 8 ವರ್ಷ ಹೆಚ್ಚಾಗಿದೆ. 3 ವರ್ಷಗಳ ನಂತರ ರಜನಿಯ ವಯಸ್ಸು ರಾಜನ ವಯಸ್ಸಿನ 2ರಷ್ಟು ಆಗುವುದು. ಹಾಗಾದರೆ ರಜನಿಯ ಈಗಿನ ವಯಸ್ಸೆಷ್ಟು? ಈ ಕಳ ಲೆಕ್ಕಕ್ಕೂ ಮತ್ತು ಈ ಲೆಕ್ಕಕ್ಕೂ ನೋಡಿದಾಗ ನೋಡಿ, ಅಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಇದ್ದ, ಗೋಪಾಲ ಅಂತೇಳಿ. ಇಲ್ಲೇನಾಯಿತು, ರಜನಿ ಮತ್ತು ರಾಜು ಇಬ್ಬರು ಇದ್ದಾರೆ. ಈ ಥರ ಇಬ್ಬರು ಇದ್ದಾಗ ನಾವು ಸಣ್ಣ ಒಂದು ಟ್ರಿಕ್ಸನ್ನು ಬಳಸಬೇಕಾಗತ್ತೆ. ಸಣ್ಣದೊಂದು ಟೇಬಲ್ಲು ತುಂಬ ಈಸಿ ಇದೆ. ಇಲ್ಲಿ ರಜನಿ ಮತ್ತು ರಾಜು. ಈಗಿನ ವಯಸ್ಸು
ಮತ್ತು 3 ವರ್ಷಗಳ ನಂತರ 3 ವರ್ಷಗಳ ನಂತರ ಅಂದರೆ +3. ಇಲ್ಲಿ ಏನಾಗಿದೆ, ರಜನಿಯ ಈಗಿನ ವಯಸ್ಸು ಎಷ್ಟು ಅಂತ ಕೇಳ್ತಿದ್ದಾನೆ. ರಜನಿ ಈಗಿನ ವಯಸ್ಸು ಅಂತಂದರೆ ಈ ಬಾಕ್ಸು ಅದು ಎಕ್ಸ್ ಆಗಿರಲಿ, ಅದು ಯಾವುದನ್ನು ಕಂಡಿಡಿಯಕ್ಕೆ ಕೊಟ್ಟಿರ್ತಾರೆ, ನಾವು ಎಕ್ಸ್ ಅಂತ ಅನ್ಕೊಳ್ಳೋಣ. ಈಗ ಏನು ಹೇಳ್ತಾರೆ ಇಲ್ಲಿ, ರಜನಿಯ ವಯಸ್ಸು ಅವಳ ತಮ್ಮ ರಾಜನ ವಯಸ್ಸಿಗಿಂತ 8 ವರ್ಷ ಹೆಚ್ಚಾಗಿದೆ. ಇದಕ್ಕಿಂತ 8 ವರ್ಷ ಹೆಚ್ಚು. ಅದರಿಂದ X-8 ಅಂತ ಬರೀಬೋದಾ? ಇದು X-8. ಯಾಕೆ? ಇದಕ್ಕಿಂತ 8 ವರ್ಷ ಹೆಚ್ಚು ಅಂದರೆ ಇದಕ್ಕೆ ಈ X-8ಗೆ 8 ಕೂಡಿದಾಗ X ಬರುತ್ತೆ. ಹೀಗೆ ಬರ್ಕೊತೀವಿ. ಇಲ್ಲಿ ಒಂದು ಸ್ಟೇಟ್ಮೆಂಟ್ ಮುಗೀತು ಇಲ್ಲಿಂದ ಇಲ್ಲಿವರೆಗೆ. ರಜನಿಯ ವಯಸ್ಸು ಅವಳ ತಮ್ಮ ರಾಜನ ವಯಸ್ಸಿಗಿಂತ 8 ವರ್ಷ ಹೆಚ್ಚಾಗಿದೆ. ಇದೊಂದು ಸ್ಟೇಟ್ಮೆಂಟ್, ಇದೊಂದು ವಾಕ್ಯ. ಈ ವಾಕ್ಯ ನೋಡಿ ನಾವು ಈ ಬಾಕ್ಸನ್ನು ಫಿಲಪ್ ಮಾಡ್ಕೊಳ್ಳೋಣ. ಹೇಗೆ ಫಿಲಪ್ ಮಾಡ್ತೀವಿ? +3 ಅಂತಿದೆ. ಈಗಿನ ವಯಸ್ಸಿಗೆ 3 ವರ್ಷ ಹೆಚ್ಚಾಗುತ್ತೆ ಅಂದರೆ Xಗೆ 3 ಕೂಡಿ. ನೀವೇನು ಮಾಡ್ತೀವಿ, ಸಾಮಾನ್ಯವಾಗಿ Xಗೆ 3 ಕೂಡಿ ಅಂದರೆ 3x ಅಂದ್ಬಿಡ್ತೀರಿ. ತಪ್ಪದು. ಅದು 3 × X. ನಾ Xಗೆ 3 ಕೂಡಬೇಕು ಅಂದರೆ X + 3. Xನಲ್ಲಿ 3 ಕಳಿಬೇಕು ಅಂದರೆ X - 3. ಹಾಗೆ ನಾವು ಸಾಮಾನ್ಯವಾಗಿ ಹೇಳೋ ಮಾತು, Xಗೆ 3 ಕೂಡಿ ಅಂದರೆ 3x ಅಂದ್ಬಿಡ್ತೀವಿ. ತಪ್ಪದು. Xಗೆ 3 ಕೂಡಿ ಅಂದರೆ X + 3. ಇಲ್ಲಿ ಇದಕ್ಕೂ ಕೂಡ 3 ಕೂಡಿ X - 8 + 3. -8 + 3 ಬಂತು ನೋಡಿ. -8 + 3. ಒಂದು ಮೈನಸ್ ಪ್ಲಸ್ ಬಂದಾಗ ಏನು ಮಾಡ್ತೀವಿ, ವಿರುದ್ಧ ಚಿಹ್ನೆ ಬಂದಾಗ ಕಳಿತೀವಿ. ಕಳೆದಾಗ ದೊಡ್ಡ ಸಂಖ್ಯೆ ಚಿಹ್ನೆ ಬರುತ್ತೆ. ಏನಾಯಿತು? -5 ಆಯಿತು. ಇದು -5 ಅಂದರೆ X - 5. ಯಾಕೆ X - 8ಕ್ಕೆ ನಾವು 3 ಕೂಡ್ತಾ ಇದ್ದೀವಿ ಅಂದರೆ -8 + 3 ಎರಡೂ ಸಜಾತಿಯ ಚಿಹ್ನೆ ಇದ್ದಾಗ ಕೂಡ್ತೀವಿ, ಅದೇ ಚಿಹ್ನೆ ಬರುತ್ತೆ. ವಿಜಾತಿಯ ಚಿಹ್ನೆಗಳಿದ್ದಾಗ ಕಳಿತೀವಿ, ದೊಡ್ಡ ಸಂಖ್ಯೆ ಚಿಹ್ನೆ ಬರುತ್ತೆ. ಆದ್ದರಿಂದ ಇಲ್ಲಿ -8ಗೆ ನಾವು 3 ಕೂಡ್ತಿದ್ದೀವಿ ಅಂದರೆ -8 + 3 ಅದು -5 ಆಗುತ್ತೆ. ಅಂದರೆ X - 5. ಅದು ಇದಕ್ಕೆ 3 ಕೂಡಿದ್ದೀವಿ, ಇದಕ್ಕೂ ಸಹ 3 ಕೂಡಿದ್ದೀವಿ. ಇನ್ನು ಎರಡನೇ ಸ್ಟೇಟ್ಮೆಂಟ್ ನೋಡಿ, 3 ವರ್ಷಗಳ ನಂತರ ಅಂದರೆ ನಾವು ಇದನ್ನಷ್ಟೇ ಗಮನಿಸ್ಬೇಕೀಗ. 3 ವರ್ಷಗಳ ನಂತರ ಅಂದರೆ ನಾವು ಇದನ್ನಷ್ಟೇ ಗಮನಿಸ್ಬೇಕೀಗ. 3 ವರ್ಷಗಳ ನಂತರ ರಜನಿಯ ವಯಸ್ಸು ಅಂದರೆ X + 3 ಅನ್ನೋದು X + 3 ಏನಿದು X + 3 ರಜನಿಯ 3 ವರ್ಷಗಳ ನಂತರದ ವಯಸ್ಸು. ರಜನಿ ವಯಸ್ಸು ರಾಜನ ವಯಸ್ಸಿನ 2ರಷ್ಟು ಆಗುವುದು. ರಾಜನ ವಯಸ್ಸೆಷ್ಟು? X - 5. X - 5ರ 2ರಷ್ಟು ಅಂದರೆ × 2 ಆಗುವುದು. ಅಂದರೆ ಈಕ್ವಲ್ಸ್. ನೋಡಿ, ಒಂದು ಸಮೀಕರಣ ಸಿಕ್ತು. ಈ ಸಮೀಕರಣ ಪಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಈ ಥರ ಸಮಸ್ಯೆಗಳಲ್ಲಿ. ಈ ಸಮೀಕರಣ ಸಿಕ್ತು ಅಂದರೆ ಇನ್ನು ಮುಂದುವರ್ಷ ಹೋಗ್ಬೋದು ನಾವು. ಇದು ಅರ್ಥ ಆಯ್ತಾ? ನೋಡಿ, ಇನ್ನೊಂದು ಹೇಳ್ತೀನಿ ನೋಡಿ. 3 ವರ್ಷಗಳ ನಂತರ ರಜನಿಯ ವಯಸ್ಸು. 3 ವರ್ಷಗಳ ನಂತರ ಅಂದರೆ ನಾವು ಈ ಒಂದು ಇಷ್ಟನ್ನು ಮಾತ್ರ ನಾವು ಗಮನಿಸಬೇಕಾಗತ್ತೆ. 3 ವರ್ಷದ ನಂತರ 3 ವರ್ಷಗಳ ನಂತರ ರಜನಿಯ ವಯಸ್ಸು ಅಂದರೆ X + 3 ಅದು ಸಮಯ ಇರುತ್ತೆ. ಯಾವುದು ಸಮಯ ಇರುತ್ತೆ? 3 ವರ್ಷಗಳ ನಂತರ ರಾಜನ ವಯಸ್ಸಿನ 2ರಷ್ಟಕ್ಕೆ. ಇದು ರಾಜನ ವಯಸ್ಸು 3 ವರ್ಷದ ನಂತರ. ಅದು 2ರಷ್ಟು ಅಂತಂದರೆ × 2. ಈ ಸಮೀಕರಣ ಸಿಕ್ತು. ಈ ಸಮೀಕರಣನ ಬಿಡಿಸಿ ಅಂದರೆ Xನ ಬೆಲೆಯನ್ನು ಕಂಡುಹಿಡಿಯಿರಿ. Xನ ಬೆಲೆ ಗೊತ್ತಾಯಿತು ಅಂತಂದರೆ ನಮಗೆ ರಜನಿಯ ಈಗಿನ ವಯಸ್ಸು ಗೊತ್ತಾಯಿತು ಅಂತ. ನೋಡಿ ಹೇಗೆ Xನ ಬೆಲೆ ಕಂಡುಹಿಡಿಯೋದು ಅಂತ. X + 3 ಈಕ್ವಲ್ಸ್ 2 × X 2x - 2 ಇರಲಿ 10 ಈಕ್ವಲ್ಸ್ 2x ಅಲ್ಲೇ ಇರಲಿ, ಈ +3 ಅಲ್ಲೇ ಇರಲಿ. ಈ -10 ನಾವು ಈ ಸಮಚಿಹ್ನೆ ಎಡಭಾಗ ತಂದಾಗ ಏನಾಗುತ್ತೆ? +10 ಆಗುತ್ತೆ. Xನ ಸಮಚಿಹ್ನೆ ಬಲಗಡೆ ಕಳಿಸಿದಾಗ -x ಆಗುತ್ತೆ. 2x - 1x = 1x ಈಕ್ವಲ್ಸ್ 10 + 3 13. X + 13 ಅಂದ್ರೆ ಏನು? ನಾವು Xನ ಏನಂತ ಕರ್ಕೊಂಡಿದ್ದೀವಿ ಇಲ್ಲಿ? ರಜನಿಯ ಈಗಿನ ವಯಸ್ಸು X. ಅವ್ರು ಕೇಳ್ತಾ ಇರೋದೇನು? ರಜನಿಯ ಈಗಿನ ವಯಸ್ಸೆಷ್ಟು? ಓಕೆ, ರಜನಿ ಈಗಿನ ವಯಸ್ಸು 13 ವರ್ಷ. ಅಂದರೆ ಇಲ್ಲಿ ಆಯ್ಕೆ ಸಿ ಸರಿಯಾದ ಉತ್ತರ. ಓಕೆ, ಇದು ಲೆಂತಿ ಮೆಥಡ್ ಅಂತ ಹೇಳ್ತೀರಾ? ನಾವು ಶಾರ್ಟ್ ಕಟ್ ನೋಡೋಣ. ನಾವು ಶಾರ್ಟ್ ಕಟ್ ನೋಡಬೇಕು ಅಂದ್ರೂ ಕೂಡ ಈ ಒಂದು ಪಟ್ಟಿ ಬೇಕೇ ಬೇಕು. ಈ ಪಟ್ಟಿ ಬರ್ಕೊಂಡು ನಿಮಗೆ ಕಷ್ಟ ಆಗೋದಿಲ್ಲ. ಪಟ್ಟಿ ಹೆಂಗೆ ಬರ್ಕೊಂಡ್ವಿ ನಾವು? ಮೊದಲನೇ ಸ್ಟೇಟ್ಮೆಂಟ್ ನೋಡ್ಕೊಂಡು ಪಟ್ಟಿ ಬರ್ಕೊಂಡಿದ್ವಿ. ರಜನಿ ಇದ್ಲು, ರಾಜು ಇದ್ದರು, ಅಲ್ಲಿ ಎಷ್ಟು
ವಯಸ್ಸುಗಳು ಹೇಗಿದ್ವು, ಈಗಿನ ವಯಸ್ಸು ಮತ್ತು 3 ವರ್ಷಗಳ ನಂತರ ವಯಸ್ಸು ಅಂತಂದರೆ +3 ಬರ್ಕೊಂಡ್ವಿ. ಇಲ್ಲಿ ನೋಡಿ, ನಾವು ಉದಾಹರಣೆಗೆ ಎ ತಗೋಣ. ಎ 5 ಅಂತಿದೆ. 5 ಒಂದು ಏನಿದು, ರಜನಿಯ ಈಗಿನ ವಯಸ್ಸು. ರಜನಿ ಮತ್ತು ರಾಜು, ಇದು ಈಗ ರಜನಿ ಈಗಿನ ವಯಸ್ಸು 5 ವರ್ಷ ಅಂತ ಅಂದರೆ ಇಲ್ಲಿ 8 ವರ್ಷ ಚಿಕ್ಕವನು ರಾಜು, ರಜನಿಗಿಂತ 8 ವರ್ಷ ಚಿಕ್ಕವನು. ಅಂದರೆ 5ರಲ್ಲಿ 8 ಕಳೀರಿ, -3 ಬರುತ್ತೆ. ಅಂದರೆ ಒಬ್ಬ ವ್ಯಕ್ತಿ ವಯಸ್ಸು -3 ಬರೋಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಅಂದರೆ ನಾವು ಎ ಆಯ್ಕೆನ ಬಿಟ್ಬಿಡ್ತೀವಿ. ಇನ್ನು ಬಿ ಆಯ್ಕೆ ಹೋಗೋಣ. ಬಿ 18 ಅಂದರೆ ರಜನಿಯ ಈಗಿನ ವಯಸ್ಸು. ರಾಜನ ವಯಸ್ಸು 8 ವರ್ಷ ಚಿಕ್ಕದು. ಅಂದರೆ ರಾಜನ ವಯಸ್ಸು 18ರಲ್ಲಿ 8ಅನ್ನು ಕಳೀರಿ, 10 ಆಗುತ್ತೆ. ಮತ್ತೆ ಹೇಳ್ತಾರೆ 3 ವರ್ಷಗಳ ನಂತರ, ಅಂದರೆ 18ಕ್ಕೂ 3 ಕೂಡಿ 10ಕ್ಕೂ 3 ಕೂಡಿ, 18ಕ್ಕೆ 3 ಕೊಡಿದ್ರೆ 21 ಆಯಿತು, 10ಕ್ಕೆ 3 ಕೊಡಿದ್ರೆ 13 ಆಯಿತು. ಏನು ಹೇಳ್ತಾನೆ ಇಲ್ಲಿ ಕನ್ಕ್ಲೂಷನ್ನು? ರಾಜನ ವಯಸ್ಸಿನ 2ರಷ್ಟಾಗುವುದು. 3 ವರ್ಷಗಳ ನಂತರ ರಜನಿಯ ವಯಸ್ಸು ರಾಜನ ವಯಸ್ಸಿನ 2ರಷ್ಟು. ಇದು ರಾಜನ ವಯಸ್ಸು, ಇದು 13 2ರಷ್ಟು 21 ಆಗುತ್ತಾ? 13 26. ಇಲ್ಲಿ ನೋಡಿ 21 ಇದೆ, ಆದ್ದರಿಂದ ಇದು ಕೂಡ ತಪ್ಪಾಯಿತು. ಇನ್ನು ಸಿ ಆಯ್ಕೆ ಹೋಗೋಣ. ಸಿ 13 ಅಂದರೆ ರಜನಿಯ ಈಗಿನ ವಯಸ್ಸು 13. ಅದರಲ್ಲಿ 8 ಕಳೆದ್ರೆ ನಮಗೆ ರಾಜನ ವಯಸ್ಸು ಸಿಗುತ್ತೆ. 13ರಲ್ಲಿ 8 ಕಳೀರಿ, 5. ನೆಕ್ಸ್ಟ್ ಏನು ಮಾಡೋದು? ಮುಂದಿನ ಹಂತ ಏನು? 3 ಕೊಡಬೇಕು. 2ಕ್ಕೂ 3 ಕೊಡಬೇಕು. ರಜನಿ ವಯಸ್ಸಿಗೂ 3 ಕೂಡಿ, ರಾಜನ ವಯಸ್ಸಿಗೂ 3 ಕೂಡಿ, 13 3 16 ಆಯಿತು. 5 + 3 8 ಆಯಿತು. ಈಗ ಚೆಕ್ ಮಾಡಿ, 8 2ರಷ್ಟು 16, 8 2 16. ಅಲ್ಲೇನು ಹೇಳಿದರು? ರಾಜನ ವಯಸ್ಸಿನ 2ರಷ್ಟು ಆಗುವುದು. ರಾಜನ ವಯಸ್ಸು 8, 8 2ರಷ್ಟು ಅಂದರೆ 8 2 16. ಅದರಿಂದ 16 ವಯಸ್ಸು ರಜನಿದಾಯಿತು. ಇದು ಸರಿಯಾಗಿದೆ. ಇದು ಸರಿಯಾಗಿದೆ ಅಂತಂದಮೇಲೆ ಅಲ್ಲಿ ಆಪ್ಷನ್ ಸಿ ಸರಿಯಾಗಿದೆ. ಇನ್ನು ಆಪ್ಷನ್ ಡಿಗೆ ಹೋಗೋಂಥ ಅವಶ್ಯಕತೆ ಏನಿಲ್ಲ. ಓಕೆ, ಇಲ್ಲಿ ಸಹ ಒಬ್ಬ ತಂದೆ ಇದ್ದಾನೆ ಮತ್ತು ಮಗ ಇದ್ದಾನೆ. ತಂದೆ ಮತ್ತು ಮಗ, ಇಲ್ಲಿ ನಾವು ಟೇಬಲ್ ಹೊರ್ಕೋಬೇಕಾಗುತ್ತೆ. ತಂದೆ ಮತ್ತು ಮಗ, ಇವರ ವಯಸ್ಸುಗಳು ನೋಡಿ. ಹೇಳ್ತಾರೆ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ ಈಗ, ಅಂದರೆ ಈಗ ಇದೊಂದು ಕಾಲಮ್ ಬಂತು. ನೆಕ್ಸ್ಟ್ ಹೇಳ್ತಾರೆ 3 ವರ್ಷಗಳ ನಂತರ, ಇದು ಕೂಡ +3. 3 ವರ್ಷಗಳ ನಂತರ +3, 3 ವರ್ಷಗಳ ಹಿಂದೆ ಅಂದರೆ -3 +3. ಏನು ಹೇಳ್ತಾರೆ? ಒಬ್ಬ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 5ರಷ್ಟು ಇರುವುದು. 5ರಷ್ಟು ಅಂದರೆ × 5. ತನ್ನ ಮಗನ ವಯಸ್ಸು x ಆಗಿದ್ದರೆ ತಂದೆ ವಯಸ್ಸು 5x ಆಗುತ್ತೆ. 5ರಷ್ಟು, ಎಕ್ಸ್ನ 5ರಷ್ಟು 5x, ವೈನ 5ರಷ್ಟು 5y. ಆ ಥರ ನಾವು ಮಗನ ವಯಸ್ಸನ್ನು x ಅಂತ ಕರ್ಕೊಂಡಿದ್ದೀವಿ. ಆವಾಗ ತಂದೆ ವಯಸ್ಸಿನಾಗುತ್ತೆ 5x ಆಗುತ್ತೆ. ಅಂದರೆ ಮಗನ ವಯಸ್ಸಿನ 5ರಷ್ಟು. ನೆಕ್ಸ್ಟ್ ಈಗ 1ನೇ ಸ್ಟೇಟ್ಮೆಂಟ್ ಮುಗೀತು. 1ನೇ ಸ್ಟೇಟ್ಮೆಂಟ್ ಮುಗಿದ್ಮೇಲೆ ನಾವು 2ನೇ ಬಾಕ್ಸನ್ನು ತುಂಬ್ಕೋಣ. 2ನೇ ಬಾಕ್ಸಲ್ಲಿ ಏನಿದೆ? +3. ಅದಕ್ಕೆ 3ಅನ್ನು ಕೂಡಿ, 5xಗೆ 3ಅನ್ನು ಕೂಡಿ. ಏನು 5xಗೆ 3 ಕೂಡಿ ಏನಾಗುತ್ತೆ ಸರ್? 8x ಆಗುತ್ತೆ ಅಂತ ನೀವು. ತಪ್ಪು. 5xಗೆ 3ನ ಕೂಡಿದಾಗ ಏನಾಗುತ್ತೆ? 5x + 3 ಆಗುತ್ತೆ. ಯಾಕೆ? ಅವೆರಡು ಬೇರೆ ಬೇರೆ ಜಾತಿ, ವಿಜಾತಿಯ ಪದಗಳು. ವಿಜಾತಿಯ ಪದನ ಆ ಥರ ಕೂಡಕ್ಕೆ ಬರಲ್ಲ. ನಾವು ಎಕ್ಸಿಗೆ ವೈಯನ್ನು ಕೂಡಕ್ಕೆ ಬರಲ್ಲ. ಎಕ್ಸೇ ಬೇರೆ ಜಾತಿ, ವೈನೇ ಬೇರೆ ಜಾತಿ. ಹಾಗಿಲ್ಲಿ ಇಲ್ಲಿ 5x ಅನ್ನೋದು ಒಂದು ಪದ, 3 ಅನ್ನೋದು ಮತ್ತೊಂದು ಪದ. ಅವೆರಡು ವಿಜಾತಿಯ ಪದಗಳು. ಅವೆರಡನ್ನ ಹಾಗೆ ಕೂಡಕ್ಕೆ ಬರಲ್ಲ. 5 3 8 ಅಂತ ಕೂಡಕ್ಕೆ ಬರಲ್ಲ, ತಪ್ಪಾಗುತ್ತೆ. ಅವೇನು ಬರಿತೀವಿ ನಾವು? 5x + 3 ಅಂತ ಬರಿತೀವಿ. ಇಲ್ಲಿ ಗಮನಿಸಿ, ಇಲ್ಲಿ ತಪ್ಪು ಮಾಡ್ತೀರಿ ನೀವು. ನೆಕ್ಸ್ಟು ಎಕ್ಸಿಗೆ 3ಅನ್ನು ಕೂಡಿ, 3x ಅನ್ಬೇಡಿ, ಮತ್ತೆ x + 3. ಇದು 3 ವರ್ಷಗಳ ನಂತರ ತಂದೆ ಮತ್ತು ಮಗನ ವಯಸ್ಸುಗಳು. ಇನ್ನು 2ನೇ ಸ್ಟೇಟ್ಮೆಂಟ್ ಹೋಗೋಣ. ಈ ಮೊದಲನೇ ಸ್ಟೇಟ್ಮೆಂಟ್ ಮುಗೀತು. 2ನೇ ಸ್ಟೇಟ್ಮೆಂಟ್ ಏನು? 3 ವರ್ಷಗಳ ನಂತರ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 4ರಷ್ಟು ಆಗುವುದು. 3 ವರ್ಷಗಳ ನಂತರ ತಂದೆಯ ವಯಸ್ಸು 5x + 3. ತನ್ನ ಮಗನ ವಯಸ್ಸು ಅಂದರೆ x + 3. x + 3 ಅನ್ನೋದು 3 ವರ್ಷಗಳ ನಂತರ ಮಗನ ವಯಸ್ಸು x + 3. ಮಗನ ವಯಸ್ಸಿನ 4ರಷ್ಟು ಅಂದರೆ × 4 ರಷ್ಟು ಅಂತ ಬಂದಾಗ 8.
ಆಗುವುದು ಅಂದರೆ ಈಕ್ವಲ್ಸ್. ನೋಡಿ ಒಂದು ಸಮೀಕರಣ ಸಿಕ್ತು. ಈ ಸಮೀಕರಣ ಸಹಾಯದಿಂದ ಎಕ್ಸ್ನ ಬೆಲೆಯನ್ನು ಕಂಡಿರಿ. ಎಕ್ಸ್ನ ಬೆಲೆ ಗೊತ್ತಾಯ್ತು ಅಂದರೆ ನಮಗೆ ಮಗನ ಈಗಿನ ವಯಸ್ಸು ಗೊತ್ತಾಯಿತು ಅಂತ. ಓಕೆ, 5x + 3 = 4 × x, 4x + 4 3 12. ನೆಕ್ಸ್ಟು 5x ಎಡಭಾಗ ಇದೆ, ಅದು ಈಕ್ವಲ್ಸಿನ ಎಡಭಾಗನೇ ಇರಲಿ. 12 ಸಮಚಿಹ್ನೆ ಬಲಗಡೆ ಇದೆ, ಅದು ಅಲ್ಲೇ ಇರಲಿ. ನೆಕ್ಸ್ಟ್ ಟೈಮ್ ಮಾಡಿ 4xನ ಸಮಚಿಹ್ನೆ ಎಡಭಾಗ ತಮ್ಮನ್ನಿ, ಮೈನಸ್ ಆಗುತ್ತೆ. 3ರಿಂದ ಸಮಚಿಹ್ನೆ ಬಲಗಡೆ ಕಳಿಸ್ರಿ, -3 ಆಗುತ್ತೆ. 5x - 4x = 1x. x = 12ರಲ್ಲಿ 3 ಕಳೆದ್ರಿ 9. x = 9. x = 9 ಅಂದ್ರೆ ಏನೋ, ಎಕ್ಸನ್ನು ಏನಂತ ತೊಗೊಂಡಿದ್ದೀವಿ ಇಲ್ಲಿ? ಮಗನ ವಯಸ್ಸು ಅಂತ ತೊಗೊಂಡಿದ್ದೀವಿ. ಅಂದರೆ ಮಗನ ಈಗಿನ ವಯಸ್ಸು 9 ವರ್ಷ. ನಮಗೇನು ಬೇಕು? ತಂದೆಯ ಈಗಿನ ವಯಸ್ಸು ಬೇಕು, ಮಗನ ಬೇಡ. ಅದಕ್ಕೆ 5ರಷ್ಟು. ಮಗನ ವಯಸ್ಸಿನ 5ರಷ್ಟು ಅಂದರೆ ತಂದೆಯ ಈಗಿನ ವಯಸ್ಸು 5x. ಅಂದರೆ 5 ಇಂಟು ನಾವು ಎಕ್ಸನ್ನು 9 ಅಂತಂದು ತೊಗೊಂಡಿದ್ದೀವಿ ಇಲ್ಲಿ. x = 9, 5 9 45 ವರ್ಷ. ಅಂದರೆ ತಂದೆಯ ಈಗಿನ ವಯಸ್ಸು 45 ವರ್ಷ. 45 ಸಿ ಉತ್ತರ ಸರಿ ಇದೆ. ಓಕೆ, 45 ಸರಿಯಾದ ಉತ್ತರ. ಓಕೆ, ಇದನ್ನೇ ನಾವು ಶಾರ್ಟ್ಕಟ್ಟಾಗಿ ನೋಡೋಣ ಯಾವ ಥರ ಮಾಡೋದು ಅಂತೇಳಿ. ಓಕೆ ಫ್ರೆಂಡ್ಸ್, ನಾವು ಇದೇ ಸಮಸ್ಯೆನ ಶಾರ್ಟ್ಕಟ್ ಮೆಥಡಲ್ಲಿ ಹೇಗೆ ವರ್ಕ್ ಮಾಡೋದು ಅಂತ ನೋಡೋಣ. ಈಗ ನೋಡಿ, ತಂದೆಯ ಈಗಿನ ವಯಸ್ಸು, ಫಾರ್ ಎಕ್ಸಾಂಪಲ್ ನಾವು ತಂದೆಯ ಈಗಿನ ವಯಸ್ಸು ಗೊತ್ತು, ನಮಗೆ ಉತ್ತರ ಗೊತ್ತು 45 ಅಂತ. ಆದರೆ ನಾವೀಗ ವೆರಿಫೈ ಮಾಡೋಣ, ಚೆಕ್ ಮಾಡೋಣ ಶಾರ್ಟ್ಕಟ್ ಮೆಥಡಲ್ಲಿ. ತಂದೆಯ ಈಗಿನ ವಯಸ್ಸು 36 ವರ್ಷ ಅಂತ ಅನ್ಕೊಳ್ಳೋಣ. ತಂದೆ ಅಂದರೆ ಇಲ್ಲಿ ಹೇಳ್ತಾನೆ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 5ರಷ್ಟು ಅಂತ ಹೇಳ್ತಾನೆ. 5ರಷ್ಟು ಅಂದರೆ ಈ 36ನ್ನು ನಾವು 5ರಿಂದ ಭಾಗಿಸಿದಾಗ ಪಾಯಿಂಟ್ ಸಮಥಿಂಗ್ ಬರುತ್ತೆ. ಅಂದರೆ 5 ಮಗ್ಗಲ್ಲಿ ಬರಬೇಕಿದು. 35 ಅನ್ನೋದು 5ರಿಂದ ಭಾಗಿಸಕ್ಕೆ ಬರಲ್ಲ. ಎಷ್ಟೈಲಿ 36 ಬರಲ್ಲ. 35 ಬರುತ್ತೆ. 3 5ರಿಂದ ಭಾಗಿಸ್ಬೋದು. ನೋಡಿ, 5ರಿಂದ ಭಾಗಿಸ್ಬೇಕು ಅಂದರೆ ಯಾವುದೇ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇತ್ತಪ್ಪ ಅಂದರೆ ಅಂತಹ ಸಂಖ್ಯೆ 5ರಿಂದ ಭಾಗಿಸಲ್ಪಡುತ್ತದೆ. ಇಲ್ಲೇನಾಯಿತು? 6 ಅಂತ ಬಂತು. ಗಮನಿಸ್ರಿ, ಅಲ್ಲಿ ಮುಂದೆ ವರ್ಕ್ ಮಾಡೋದೇ ಬೇಡ. ನಾವು ಇದನ್ನೆಲ್ಲ ವಿಷಯಗಳು ತಿಳ್ಕೊಂಡ್ರೆ, ನಾವು ಈ ಒಂದು ನಿಯಮಗಳನ್ನು ತಿಳ್ಕೊಂಡ್ರೆ ನಾವು ಶಾರ್ಟ್ಕಟ್ ಮೆಥಡಲ್ಲಿ ಇನ್ನೂ ನಾವು ಈಸಿಯಾಗಿ ಬಿಡಿಸ್ಬೋದು. 36 ನಮಗೆ ಬೇಡ ಅದು, ಯಾಕೆಂದರೆ 5ರಿಂದ ಭಾಗಿಸೋಕ್ಕೆ ಬರಲ್ಲ. ಯಾಕೆ 5ರಿಂದ ಭಾಗಿಸ್ಬೇಕು ಅಂದರೆ ಇಲ್ಲಿ ಒಬ್ಬ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 5ರಷ್ಟಿದೆ ಅಂದರೆ ಅದು 5ರಿಂದ ಭಾಗಿಸೋಕ್ಕೆ ಬರಬೇಕು ಅಂತ. 36 5ರಿಂದ ಭಾಗಿಸೋಕ್ಕೆ ಬರಲ್ಲ, ನಾವು ಆಯ್ಕೆ ಬಿಟ್ಬಿಡ್ತೀವಿ. ನೆಕ್ಸ್ಟು ಇನ್ನು 35 ಅಂತೀವಿ. 36 ಹೋಯಿತು. ಇನ್ನು ಬಿ ಆಯ್ಕೆ 35 ಗಮನಿಸೋಣ. 35 ತಂದೆಯ ಈಗಿನ ವಯಸ್ಸು ಅಂತ ಅನ್ಕೊಳ್ಳೋಣ. ತಂದೆಯ ಈಗಿನ ವಯಸ್ಸು 35 ಆದರೆ ಇನ್ನು 5ರಿಂದ ಭಾಗಿಸಿ. 7 35 ಅಂದರೆ ಮಗನ ಈಗಿನ ವಯಸ್ಸು 7. ಮಗನ ವಯಸ್ಸಿನ 5 ಪಟ್ಟು. 7 35 5 ಪಟ್ಟಿದೆ. ನೆಕ್ಸ್ಟು 3 ವರ್ಷಗಳ ನಂತರ ಅಂದರೆ +3 ಮಾಡಿ. 35 3 38. ಇಲ್ಲಿ 7 + 3 10. ಹೇಳ್ತಾನೆ 4ರಷ್ಟಾಗುತ್ತದೆ. ಹಿಂಗೆ ಕೂಡಿದಾಗ 3 ವರ್ಷಗಳ ನಂತರ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 4ರಷ್ಟಾಗುತ್ತೆ. ಅಂದರೆ 10 4 38 ಅಲ್ಲ. ಅದರಿಂದ ಈ ಉತ್ತರ ಕೂಡ ಸರಿಯಾಗಲಿಲ್ಲ. ಇನ್ನು ಸಿ ಆಯ್ಕೆ ಬನ್ನಿ. ತಂದೆಯ ಈಗಿನ ವಯಸ್ಸು 45. ತಂದೆಯ ಈಗಿನ ವಯಸ್ಸು 45 ಅಂದರೆ ಮಗನ ವಯಸ್ಸು ಎಷ್ಟಾಗುತ್ತೆ? ಎಷ್ಟು 45? 9 45. ಅಂದರೆ ತಂದೆಯ ವಯಸ್ಸು 45 ಆದರೆ ಮಗನ ವಯಸ್ಸು 9 ಆಗುತ್ತೆ. 3 ವರ್ಷಗಳ ನಂತರ 45 3 48. 9 + 3 12. 12 4 48 ಇಂಟು 4 4ರಷ್ಟು 12 48 ಸರಿ ಆಯಿತು. ಓಕೆ, ಆದ್ದರಿಂದ ಇವು ಸಿ ಉತ್ತರ ಸರಿಯಾದ ಉತ್ತರ. ಇನ್ನು ಡಿ ಅನ್ನು ನಾನು ನೋಡೋಂಥ ಅವಶ್ಯಕತೆ ಇಲ್ಲ. ಶಾರ್ಟ್ಕಟ್ ಮೆಥಡಲ್ಲಿ ಬೇಗನೆ ನಾವು ಉತ್ತರನ ಹುಡುಕ್ಬೋದು. ಆ ಥರ ಮೆಥಡ್ ಬರಲ್ಲ, ನಮಗೆ ಲೆಂತಿ ಮೆಥಡ್ ಆಗುತ್ತೆ. ಅಂದರೆ ಒಟ್ಟಾಗಿ ತಿಳ್ಕೊಳ್ಳಿ, ಈ ಥರ ಟೇಬಲ್ ಮಾತ್ರ ನೀವು ಹಾಕಲೇಬೇಕಾಗತ್ತೆ. ಶಾರ್ಟ್ಕಟ್ ಮೆಥಡ್ಗಾಗಲೂ ಕೂಡ, ಈ ಲೆಂತಿ ಮೆಥಡ್ ಆದರೂ ಕೂಡ, ಫಾರ್ಮಲ್ ಮೆಥಡ್ ಆದರೂ ಕೂಡ ನೀವು ಈ ಥರ ಟೇಬಲನ್ನು ಹಾಕಬೇಕಾಗತ್ತೆ. ಟೇಬಲ್ ತುಂಬ ಈಸಿ ಹಾಕೋಣದು. ಹೇಗೆಂದ್ರೆ ತೋರಿಸ್ಬಿಟ್ಟಿದ್ದೀನಿ, ಹಿಂದಿನ ಲೆಕ್ಕದಲ್ಲೂ ಕೂಡ ಮಾಡಿದ್ದೀವಿ, ಈ ಸಮಸ್ಯೆಯಲ್ಲಿ ಕೂಡ ನಾವು ಅದನ್ನು ಬಿಡಿಸಿದ್ದೀವಿ, ತೋರಿಸಿದ್ದೀವಿ. ಓಕೆ,
ಇನ್ನು ಮುಂದಿನ ಸಮಸ್ಯೆ ಹೋಗೋಣ. ಎನ ವಯಸ್ಸು ಬಿಗಿಂತ 2 ವರ್ಷ ಹೆಚ್ಚಾಗಿದೆ, ಆದರೆ ಬಿಯ ವಯಸ್ಸು ಸಿನ ವಯಸ್ಸಿನ 2ರಷ್ಟಿದೆ. ಹಾಗೂ ಎ, ಬಿ ಮತ್ತು ಸಿಗಳ ಒಟ್ಟು ವಯಸ್ಸು 27 ವರ್ಷ. ಹಾಗಾದರೆ ಬಿನ ವಯಸ್ಸೆಷ್ಟು? ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ಇಲ್ಲಿ ಎ, ಬಿ, ಸಿ ಅಂತ 3 ವ್ಯಕ್ತಿ ಬರ್ತಾರೆ. ಆ ಒಂದು 3 ಜನ ವ್ಯಕ್ತಿಗಳ ಒಟ್ಟು ವಯಸ್ಸುಗಳ ಒಟ್ಟು ಮೊತ್ತ 27 ವರ್ಷ ಆಗಿದೆ. ಹಾಗಾದರೆ ಬಿನ ವಯಸ್ಸೆಷ್ಟು? ಈ ಥರ ಸಮಸ್ಯೆ ನೋಡಿ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಎನ ವಯಸ್ಸು ಬಿಗಿಂತ 2 ಹೆಚ್ಚಾಗಿದೆ, ಬಿಗಿಂತ 2 ವರ್ಷ ಹೆಚ್ಚಾಗಿದೆ. ಅಂದರೆ ನಾವು ಹೀಗೆ ಬರಿಬೋದಾ? ಎ ಈಸ್ ಈಕ್ವಲ್ ಟು ಬಿ ಪ್ಲಸ್ 2. ಏನಂಗಂದ್ರೆ ಎನ ವಯಸ್ಸು ಬಿನ ವಯಸ್ಸಿಗಿಂತ 2 ವರ್ಷ ಹೆಚ್ಚಾಗಿದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಏನಿದೆ? ಬಿ, ಆದರೆ ಬಿನ ವಯಸ್ಸು ಸಿನ ವಯಸ್ಸಿನ 2ರಷ್ಟಿದೆ. ನೋಡಿ, ಬಿನ ವಯಸ್ಸು ಸಿನ ವಯಸ್ಸಿನ 2ರಷ್ಟು ಇದೆ. ಬಿನ ವಯಸ್ಸು ಸಿನ ವಯಸ್ಸಿನ 2ರಷ್ಟು ಇದೆ ಅಂದರೆ ಈಕ್ವಲ್ಸ್. ನೆಕ್ಸ್ಟು ಸಿನ ವಯಸ್ಸೆಷ್ಟು? ಅದು ಹೇಳಿಲ್ಲ ಅವನಲ್ಲಿ. ಸಿನ ವಯಸ್ಸಿನ ಬಗ್ಗೆ ಮಾತಾಡ್ತಾ ಇಲ್ಲ. ನಾವು ಮಾಡೋಣ, ಸಿನ ವಯಸ್ಸನ್ನು ಎಕ್ಸ್ ಅಂತ ಕರ್ಕೊಳ್ಳೋಣ. ಸಿನ ವಯಸ್ಸನ್ನು ಎಕ್ಸ್ ಅಂತ ಕರೆಯೋಣ. ಏನಾಯ್ತು ಈಗ? ಸಿ ಈಸ್ ಕೊಟ್ಟು ಎಕ್ಸ್ ಅಂದ್ರೆ ಏನಿಲ್ಲಿ? ಇಲ್ಲಿ 2x ಅಂತ ಆಯಿತು. 2c ಅನ್ನೋದು 2x ಅಂತ ಆಯಿತು. ಓಕೆ, ಎಲ್ಲವೂ ಕೂಡ ನಾವು ಎಕ್ಸ್ ರೂಪದಲ್ಲಿ ಬರ್ಕೊಳ್ಳೋಣ. ಈಗ ಏನು ಬಿನು ಮತ್ತು ಸಿನು ಎಲ್ಲವನ್ನೂ ಕೂಡ ಎಕ್ಸ್ ರೂಪದಲ್ಲಿ ಬರ್ಕೊಂಡಾಗ ಒಂದು ಐಡಿಯಾ ಸಿಗುತ್ತೆ ನಿಮಗೆ. ಇಲ್ಲಿ ಬಿ ಅಂದರೆ ಏನು ತಗೊಂಡಿದ್ದೀವಿ? 2c ಅಂತ ತಗೊಂಡಿದ್ದೀವಿ. ಇದು ಏನಾಯಿತು? 2c ಪ್ಲಸ್ 2. ಸಿ ಏನು ಕರೆದಿದ್ದೀವಿ? ಎಕ್ಸ್ ಅಂತ ಕರೆದಿದ್ದೀವಿ. ಇದೇನಾಯಿತು? 2x ಪ್ಲಸ್ 2. ಅಂದರೆ ಈಗ ಏನ ವಯಸ್ಸು 2x ಪ್ಲಸ್ 2 ಅಂತ ತಗೊಂಡ್ವಿ. ಬಿನ ವಯಸ್ಸನ್ನು 2x ಅಂತ ತಗೊಂಡ್ವಿ. ಸಿನ ವಯಸ್ಸನ್ನು ಎಕ್ಸ್ ಅಂತ ತಗೊಂಡಿದ್ದೀವಿ. ಹಾಂ, ನೋಡಿ ಮುಂದಿನ ಸ್ಟೇಟ್ಮೆಂಟ್ ನೋಡಿ. ಈಗ ಏನಂತಿದೆ? ಎ, ಬಿ ಮತ್ತು ಸಿ ಈ 3ರ ಒಟ್ಟು ವಯಸ್ಸು ಅಂದರೆ 3ನೂ ಕೂಡ ಹೇಗೆ? ಎ ಪ್ಲಸ್ ಬಿ ಪ್ಲಸ್ ಸಿ ಆ ಕೂಡಿದಾಗ ಎಷ್ಟಾಗುತ್ತೆ? ಎಷ್ಟು ಆಗಬೇಕು? 27 ವರ್ಷ ಆಗಬೇಕು. 27. ಹಾಂ, ಈಗ ಏನ ವಯಸ್ಸು ಎಷ್ಟು? ಏನ ಬೆಲೆ 2x ಪ್ಲಸ್ 2 ಪ್ಲಸ್ ಬಿನ ಬೆಲೆ 2x ಪ್ಲಸ್ ಸಿನ ಬೆಲೆ ಎಕ್ಸ್ ಈಸ್ ಈಕ್ವಲ್ ಟು 27. ಹಾಂ, ಈಗ ಕೂಡಿ 2x ಪ್ಲಸ್ 2x 4x, 4x ಪ್ಲಸ್ 1x 5x, 5x ಪ್ಲಸ್ 2, 5x ಪ್ಲಸ್ 2 ಈಸ್ ಈಕ್ವಲ್ ಟು 27. ನೆಕ್ಸ್ಟು 2ನ್ನ ಸಮಚಿಹ್ನೆ ಬರಡೆ ಕಳಿಸಿ ಮೈನಸ್ ಆಗುತ್ತೆ. 5x ಈಸ್ ಈಕ್ವಲ್ ಟು 27 ಮೈನಸ್ 2. ದೇರ್ಫೋರ್ 5x ಈಸ್ ಈಕ್ವಲ್ ಟು 22ರಲ್ಲಿ 2ನ್ನು ಕಳೀರಿ 25. ದೇರ್ಫೋರ್ x ಈಸ್ ಈಕ್ವಲ್ ಟು 5ರಿಂದ 25 ಭಾಗಿಸಿ 5 ಹಾಂ, ಎಕ್ಸಿಕೋಸ್ 5. ಎಕ್ಸಿಕೋಸ್ 5 ಅಂದರೆ ನಮ್ಮ ಉತ್ತರ 5 ಅಂತಲ್ಲ, ಗಮನಿಸಿ. ಎಕ್ಸಿಕೋಸ್ 5 ಅಂದ್ರೆ ಏನು? ಸಿನ ವಯಸ್ಸು 5 ವರ್ಷ ಅಂತ. ನಮಗೇನು ಬೇಕು? ಬಿನ ವಯಸ್ಸು ಬೇಕು. ಬಿನ ವಯಸ್ಸು ಅಂತಂದರೆ 2x. ಅದರಿಂದ ಬಿನ ವಯಸ್ಸು 2x ಅಂದರೆ 2 ಇಂಟು 5 ಈಕ್ವಲ್ಸ್ 2 10 ವರ್ಷ. ಹಾಂ, ಬಿನ ವಯಸ್ಸು 10 ವರ್ಷ. ನೋಡಿ ಇಲ್ಲಿ 10 ವರ್ಷ. ಬಿ, ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ಈ ಥರ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕ್ವೆಶನ್. ಇದು ಅರ್ಥ ಮಾಡ್ಕೊಳ್ಳಿ. ಒಂದಲ್ಲ ಮತ್ತೊಂದು ಸರಿ ನೋಡಿ, ನಿಮಗೆ ಮಂದಟ್ಟಾಗತ್ತೆ. ಇದನ್ನು ಕೂಡ ಇಂಗ್ಲೀಷಲ್ಲಿ ಕೂಡ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಕೆಲವರು ಕನ್ನಡ ಗೊತ್ತಾಗಲ್ಲ, ಇಂಗ್ಲೀಷ್ ಓದೋದು ಅರ್ಥ ಮಾಡ್ಕೊಳ್ಳಿ. ಕೆಲವರು ಇಂಗ್ಲೀಷ್ ಗೊತ್ತಾಗಲ್ಲ, ಕನ್ನಡದಲ್ಲಿ ಓದೋದು ಅರ್ಥ ಮಾಡ್ಕೊಳ್ಳಿ. ಇದೇ ಒಂದು ಸಮಸ್ಯೆನ ನಾವು ಶಾರ್ಟ್ಕಟ್ ಮೆಥಡಲ್ಲಿ ಇಲ್ಲಿ ಎ, ಬಿ, ಸಿ ಅಂತ ಬರ್ಕೊಳ್ಳೋಣ. ಎ, ಬಿ, ಸಿ ಅಂತ ಬರ್ಕೊಂಡ್ರಿ. ಇಲ್ಲಿ ಎ, ಬಿ, ಸಿ 3 ವ್ಯಕ್ತಿಗಳಿದ್ರು. ಹೇಳ್ತಾನೆ ಸಂಬಂಧ ಏನ ವಯಸ್ಸು ಬಿಗಿಂತ 2 ವರ್ಷ ಹೆಚ್ಚು. ಉದಾಹರಣೆ ನಾವು ಉತ್ತರದಿಂದ ಹೋಗೋಣ. ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಇದು. ಎ
5 ಅಂತ ತಗೊಂಡಿದ್ದೀನಿ. 5 ಅಂದ್ರೆ ಏನರ್ಥ? ಅವನು ಏನನ್ನು ಕೇಳಿದ್ದಾನೆ? ಬಿನ ವಯಸ್ಸು ಅಂತ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಬಿನ ವಯಸ್ಸು 5 ವರ್ಷ, ಬಿನ ವಯಸ್ಸು 5 ವರ್ಷ. ಅಲ್ಲಿ ಹೇಳ್ತಾನೆ ಏನ ವಯಸ್ಸು ಬಿಗಿಂತ 2 ವರ್ಷ ಹೆಚ್ಚು, ಅಂದರೆ ಇದು 5 ಆತಂದರೆ ಇದು 7 ಆಗುತ್ತೆ. ನೆಕ್ಸ್ಟು ಮತ್ತು ಬೀಗ ಮತ್ತು ಸಿಗೆ ಯಾವ ಥರ ಸಂಬಂಧ ಇದೆ? ಸಿನ ವಯಸ್ಸು ಆಯಿತು, ಬಿನ ವಯಸ್ಸು ಸಿನ ವಯಸ್ಸಿನ 2ರಷ್ಟು, ಬಿನ ವಯಸ್ಸು ಸಿನ ವಯಸ್ಸಿನ 2ರಷ್ಟು, ಅಂದರೆ ಯಾವುದು 2ರಷ್ಟು 5 ಆಗುತ್ತೆ? 5ರಲ್ಲಿ ಅರ್ಧ, 5ರಲ್ಲಿ ಅರ್ಧ ಎಷ್ಟು? 2.5. 2.5 2ರಷ್ಟು 5, 3.5 2ರಷ್ಟು 7, 4.5 2ರಷ್ಟು 9, ಹೀಗೆ 2.5 2ರಷ್ಟು ಅಂದರೆ 5. ಈ 3 ಕೊಡಿದಾಗ 27 ಆಗುತ್ತೆಗ? ಬರಲ್ಲ ನೋಡಿಲ್ಲ, ಅರ್ಧ ಬಂತು. 5 + 7 12, 12 14.5 ಆಯಿತು. 14.5 ವರ್ಷ ನಮ್ಮ ಈ 27 ವರ್ಷಕ್ಕೆ ಸರಿ ಆಗಲಿಲ್ಲ, ಅದರಿಂದ ಏಕೆ ತಪ್ಪು. ನೆಕ್ಸ್ಟು ಬಿ ಬನ್ನಿ. ಮೊದಲೇನು ತಗೋತೀವಿ ನಾವು? ಬಿ 10 ಏನದು? ಬಿನ ವಯಸ್ಸು. ಯಾಕೆ? ಬಿನ ವಯಸ್ಸನ್ನೇ ಕೇಳ್ತಾ ಇರೋದು, ಅದನ್ನೇ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಇಲ್ಲಿ. 10 10ಕ್ಕೆ 2 ಕೂಡಿ 12 ಆಯಿತು. 10ರಲ್ಲಿ ಅರ್ಧ ಎಷ್ಟು? 5. 3 ಕೂಡಿ ಈಗ 12 + 10 22, 22 + 5 27. 27 ಸರಿಯಾದ ಉತ್ತರ, ಅಂದರೆ ಈ ಬಿ ಆಯ್ಕೆ ಸರಿಯಾದ ಉತ್ತರ. ಓಕೆ ನೋಡಿ, ಶಾರ್ಟ್ಕಟ್ಟಾಗಿ ನಾವು ಇಷ್ಟಲ್ಲೇ ಮುಗಿದೋಯ್ತು. ಅದನ್ನು ನಾವು ಲೆಂತಿ ಮೆಥಡಲ್ಲಿ ಮಾಡ್ತೀವಿ, ಟೈಮ್ ಎಷ್ಟಾಗತ್ತೆ ಅಂತ ಹೇಳ್ತೀರಾ? ಇಲ್ಲ, ಬೇಕಾಗತ್ತೆ. ಕೆಲವೊಂದು ವಿಷಯ ತಿಳ್ಕೊಂಡ್ರೆ ನಮಗೆ ಇಲ್ಲಿ ಶಾಲಾ ಮಕ್ಕಳಿಗಂತೂ ಈಗ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ನೋಡೋಂಥವ್ರು ಎಲ್ಲರೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರೆಯೋಂತಾರೆ ಅಂತ ನಾವು ಅನ್ಸ್ಕೊಂಡಂಗಿಲ್ಲ. ಕೆಲವು ವಿದ್ಯಾರ್ಥಿಗಳು ನೋಡ್ತಾರೆ, ಕೆಲವು ಟೀಚರ್ಸ್ ನೋಡ್ತಾರೆ. ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಎರಡೂ ಒಂದು ಮೆಥಡಲ್ಲಿ, ಫಾರ್ಮಲ್ ಮೆಥಡಲ್ಲಿ, ಔಪಚಾರಿಕ ವಿಧಾನದಲ್ಲೂ ಕೂಡ ಮತ್ತು ಈ ಥರ ಶಾರ್ಟ್ಕಟ್ ವಿಧಾನದಲ್ಲೂ ಕೂಡ ಹೇಳ್ತಾ ಇದ್ದೀನಿ. ಈಗ ತಂದೆ ಮತ್ತು ಮಗನ ವಯಸ್ಸುಗಳ ಮೊತ್ತ 60 ವರ್ಷಗಳು. ಈಗ ಅಂದರೆ ಅಟ್ ಪ್ರೆಸೆಂಟ್ ನಾವು ತಂದೆ ಮತ್ತು ಮಗ ಅಂತ ಬಂತು. ಇಲ್ಲಿ ನಾವು ಟೇಬಲ್ ಹಾಕಬೇಕಾಗತ್ತೆ. ತಂದೆ ಮತ್ತು ಮಗ, ಈಗ ಮತ್ತೊಂದು ಐಟಮ್ ಏನು ಬರುತ್ತೆ? 14 ವರ್ಷಗಳ ನಂತರ, ಅಂದರೆ +14, 14 ವರ್ಷಗಳ ನಂತರ ಮತ್ತು ಈಗ ಹೇಳ್ತಾರೆ ಇಲ್ಲಿ. ಈಗ ತಂದೆ ಮತ್ತು ಮಗನ ವಯಸ್ಸುಗಳ ಮೊತ್ತ 60 ವರ್ಷ. ಲಾಸ್ಟಿಗೆ ಏನು ಕೇಳಿದಾನೆ? ತಂದೆಯ ಈಗಿನ ವಯಸ್ಸು. ತಂದೆಯ ಈಗಿನ ವಯಸ್ಸು ಎಷ್ಟು ಅಂದರೆ, ತಂದೆಯ ಈಗಿನ ವಯಸ್ಸು X ಅಂತ ನಾವು ಕರೆಯೋಣ. ಓಕೆ, ಈಗ ತಂದೆಯ ವಯಸ್ಸು X ಆದರೆ ಮಗನ ವಯಸ್ಸು ಎಷ್ಟಾಗತ್ತೆ? ಈಗ 2 ಸೇರಿ 60 ಆಗಬೇಕು. ಅಂದರೆ 60ರಲ್ಲಿ ತಂದೆಯ ವಯಸ್ಸನ್ನು ಕಳೆದಾಗ ನಮಗೆ ಮಗನ ವಯಸ್ಸು ಸಿಗುತ್ತೆ. ಅರ್ಥ ಮಾಡ್ಕೊಳ್ಳಿ, ತಂದೆ ಮತ್ತು ಮಗ ಇವರಿಬ್ಬರ ವಯಸ್ಸುಗಳ ಒಟ್ಟು ಮೊತ್ತ 60 ವರ್ಷ. ಅಂದರೆ ತಂದೆಯ ವಯಸ್ಸು X ಅಂತ ನಾವು ಕರೆದಿದ್ದೀವಿ. ಆ ತಂದೆಯ ವಯಸ್ಸನ್ನು ಈ 60 ವರ್ಷದಲ್ಲಿ ಕಳೆದ್ರೆ ನಮಗೆ ಮಗನ ವಯಸ್ಸು ಸಿಗುತ್ತೆ. ಆದರೆ ನಾವಿದ್ದ X ಅಂತ ಕರಿತೀವಿ, ಇದನ್ನ 60 ವಯಸ್ಸು X ಅಂತ ಕರಿತೀವಿ. ನೆಕ್ಸ್ಟ್ ಏನು ಹೇಳ್ತಾನೆ? 14 ವರ್ಷಗಳ ನಂತರ. ನೋಡಿ, 14 ವರ್ಷಗಳ ನಂತರ ಅಂದರೆ 14 ಈ ನಂಬರಿಗೆ ಕೂಡಬೇಕಾಗತ್ತೆ. Xಗೆ 14 ಕೂಡಿ, ಮತ್ತೆ ನೀವು ಅದೇ ತಪ್ಪು ಮಾಡೋದು ಬೇಡ. Xಗೆ 14 ಕೂಡಿ ಅಂದರೆ 14X ಅಂತ ಹೇಳಬೇಡಿ, X + 14. ಇಲ್ಲಿ ನಾವು ತಪ್ಪು ಮಾಡ್ತೀವಿ. X + 14. 60 ಕೂಡ ಈ 60 ವಯಸ್ಸು Xಗೆ 14 ಕೂಡಿ 60 ಈ ನಂಬರಿಗೆ ಮಾತ್ರ ಕೂಡಬೇಕಾಗತ್ತೆ. ನಾವು Xಗೆ ಕೂಡೋದು ಬೇಡ. 60ಕ್ಕೆ 14 ಕೂಡಿ 74 ಆಗುತ್ತೆ, -X. ಓಕೆ, ಈಗ ಮೊದಲನೇ ಸ್ಟೇಟ್ಮೆಂಟ್ ಮುಗೀತು. ಇನ್ನು ಈ ಎರಡನೇ ಸ್ಟೇಟ್ಮೆಂಟಲ್ಲಿ ಏನಿದೆ? 14 ವರ್ಷಗಳ ನಂತರ ತಂದೆಯ ವಯಸ್ಸು ಅಂದರೆ X + 14 ಅನ್ನೋದು ತಂದೆಯ ವಯಸ್ಸು ಏನಿದು? 14 ವರ್ಷಗಳ ನಂತರ ತಂದೆಯ ವಯಸ್ಸು, 14 ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ ಅಂದರೆ 74 - X, ಇದು ಮಗನ ವಯಸ್ಸಿನ 3ರಷ್ಟು ಆಗುವುದು. ಇದರ 3ರಷ್ಟು ಅಂದರೆ × 3ರಷ್ಟು ಆಗುವುದು ಅಂದರೆ ಈಕ್ವಲ್ಸ್. ನೋಡಿ, ಸಮೀಕರಣ ಸಿಕ್ತು. ಈ ಸಮೀಕರಣ ಸಿಗ್ಬೇಕು ನಮಗೆ. ಸಮೀಕರಣ ಸಿಕ್ತು ಅಂದರೆ ಮುಂದೆ ನಾವು ಈಸಿಯಾಗಿ ಸಮಸ್ಯೆಯನ್ನು ಬಿಡಿಸ್ತಾ ಹೋಗ್ಬೋದು, Xನ ಬೆಲೆಯನ್ನು ಕಂಡುಹಿಡಿತಾ ಹೋಗ್ಬೋದು. ಆವಾಗ ನಮಗೆ ತಂದೆಯ ಈಗಿನ ವಯಸ್ಸು ಸಿಗುತ್ತೆ. ನೋಡಿ ಏನಾಗುತ್ತೆ? X + 14 = 74 3 7 21 222.
ಮೂರಾಗಲಿ 12, 21, 22 ಸರಿ. ಮೈನಸ್ 3 ಇಂಟು ಎಕ್ಸ್ 3x ಈಕ್ವಲ್ಸ್ ಈ ಎಕ್ಸು ಇಲ್ಲೇ ಇರಲಿ, 222 ಅಲ್ಲೇ ಇರಲಿ, ಇಲ್ಲೇ ಇರಲಿ ಅಂದರೆ ಸಮಚಿಹ್ನೆ ಎಡಭಾಗ ಇದೆ ಅದು ಅಲ್ಲೇ ಇರಲಿ, ಸಮಚಿಹ್ನೆ ಬಲಗಡೆ ಇದೆ ಅದು ಅಲ್ಲೇ ಇರಲಿ ಅಂತ. ಈ ಪ್ಲಸ್ 14 ಬಲಗಡೆ ಕಳಿಸಿ ಮೈನಸ್ ಆಗುತ್ತೆ. ಮೈನಸ್ 3x ಸಮಚಿಹ್ನೆ ಎಡಭಾಗ ತಮ್ಮನ್ನಿ ಪ್ಲಸ್ ಆಗುತ್ತೆ. 3x ಪ್ಲಸ್ 1x 4x ಆಯಿತು. 4x = 222ರಲ್ಲಿ 14 ಕಳೀರಿ. 208 208. ಈಗ 4ರಿಂದ ಎಕ್ಸನ್ನು 4ರಿಂದ 208 ಭಾಗಿಸಿ. therefore x = 4 5 20, 4 2 8. x = 52 ಅಂದರೆ ತಂದೆಯ ಈಗಿನ ವಯಸ್ಸು 52 ವರ್ಷ. ಅವ್ರೇನು ಕೇಳಿದ್ದಾರೆ? ತಂದೆಯ ಈಗಿನ ವಯಸ್ಸು ಎಷ್ಟು ವರ್ಷ? 52 ಆಯಿತು. 52 ಎಲ್ಲಿದೆ? 52 ಆಪ್ಷನ್ ಎ. ಆಪ್ಷನ್ ಎನಲ್ಲಿದೆ. ಆದ್ದರಿಂದ ಆಪ್ಷನ್ ಎ ಸರಿಯಾದ ಆಯ್ಕೆ. ಓಕೆ ಓಕೆ ನಾವು ಇದೇ ಒಂದು ಸಮಸ್ಯೆಯನ್ನು ಶಾರ್ಟ್ಕಟ್ ಮೆಥಡಲ್ಲಿ ಮಾಡೋಕ್ಕಾಗತ್ತಾ ನೋಡೋಣ. ಓಕೆ, ತಂದೆ ಮತ್ತು ಮಗನ ವಯಸ್ಸು ಕೊಟ್ಟಿದ್ದೀವಿ. ಇಲ್ಲಿ ನಮ್ಗೆ ಏನು ಬೇಕು? ತಂದೆಯ ಈಗಿನ ವಯಸ್ಸು. ಉದಾಹರಣೆಗೆ ನಾವು ತಂದೆಯ ಈಗಿನ ವಯಸ್ಸು 52 ಆಗಿರಲಿ. ನಾವು ಶಾರ್ಟ್ಕಟ್ ಮೆಥಡಲ್ಲಿ ಮಾಡುವಾಗ ಈ ತಂದೆ ಕಾಲಮು 52 ವರ್ಷ. ಮತ್ತೇನು ಹೇಳ್ತಾನೆ? ತಂದೆ ಮತ್ತು ಮಗನ ಈಗಿನ ವಯಸ್ಸುಗಳ ಒಟ್ಟು ಮೊತ್ತ 60 ವರ್ಷ. ಅಂದರೆ ಇಲ್ಲಿ 52 ಇದ್ದರೆ ಇಲ್ಲಿ 8 ಬರಬೇಕಾಗುತ್ತೆ. ಯಾಕೆ? ಇವೆರಡರ ಒಟ್ಟು ಮೊತ್ತ ಇವೆರಡನ್ನು ಕೂಡಿದ್ರೆ 60 ಆಗಬೇಕು. 52 ಆದರೆ ಇದು 8 ಆಗುತ್ತೆ. ಮುಂದಿನ ಸ್ಟೇಟ್ಮೆಂಟನ್ನು 14 ವರ್ಷ ಕೂಡ್ರಿ. ತಂದೆಗೆ 14 ವರ್ಷ ಕೂಡಿ, ಮಗನಿಗೆ 14 ವರ್ಷ ಕೂಡಿ. ಅಂದರೆ 52 + 14 ಎಷ್ಟಾಯಿತು? 6 6. ಇದಕ್ಕೂ ಕೂಡ 14 ಕೂಡಿ. 14 + 8 22. ಮತ್ತೆ ಇನ್ನು ಹೇಳ್ತಾನೆ, ಈಗ 14 ವರ್ಷಗಳ ನಂತರ ಅಂದರೆ ಈ 14 ಕೂಡಿ ಆದಮೇಲೆ ತಂದೆಯ ವಯಸ್ಸು ಮಗನ ವಯಸ್ಸಿನ 3ರಷ್ಟಾಗುತ್ತೆ. ಅಂದರೆ 66 ಅನ್ನೋದು 22ರ 3ರಷ್ಟಾಗುತ್ತೆ. ಆಗುತ್ತಾ? ಆಗುತ್ತೆ. 22 ಮೂಲೆ 66 ಇಂಟು 3, 22 ಮೂಲೆ 66 ಅನ್ನೋದು ಸರಿ ಆಯಿತು. ಈ ಎರಡೂ ಹೇಳಿಕೆಗಳು ನಮಗಿಲ್ಲಿ ತಾಳೆ ಆಯಿತು. ಅಂದರೆ ಈ 52 ಅನ್ನೋ ಆಯ್ಕೆ ಸರಿಯಾಗಿದೆ. ಇನ್ನು ನಾವು ಬಿ ಆಯ್ಕೆ, ಸಿ ಆಯ್ಕೆ, ಡಿ ಆಯ್ಕೆ ಬಗ್ಗೆ ಡಿಸ್ಕಷನ್ ಮಾಡೋದು ಬೇಡ. ಗಮನಿಸಿ, ಎಕ್ಸ್ ಮತ್ತು ವೈಗಳ ವಯಸ್ಸುಗಳ ಮೊತ್ತವು ವೈ ಮತ್ತು ಜಡ್ಗಳ ವಯಸ್ಸುಗಳ ಮೊತ್ತಕ್ಕಿಂತ 15 ವರ್ಷ ಹೆಚ್ಚಾಗಿದೆ. ಏನಪ್ಪ ಸ್ವಲ್ಪ ಗೊಂದಲಾಗಿದೆ ಇದು ಸ್ಟೇಟ್ಮೆಂಟು ಅಂತೀರಾ? ಇರ್ತವೆ, ಎಲ್ಲ ಸಮಸ್ಯೆಗಳು ಒಂದೇ ಥರ ಇರಲ್ಲ. ಹಾಗಾದರೆ ಎಕ್ಸ್ನ ವಯಸ್ಸು ಜಡ್ನ ವಯಸ್ಸಿಗಿಂತ ಎಷ್ಟು ವರ್ಷ ಹೆಚ್ಚಾಗಿದೆ ಅರ್ಥ ಮಾಡ್ಕೊಳ್ಳಿ. The total age of x and y is 15 years more than the sum of ages of y and z. Now x is how many years older than z? ಇಲ್ಲಿ ಆಪ್ಷನ್ಗಳು 12, 13, 14, 15 ಅಂತ ಇದೆ. ನಾನು ಇದನ್ನು ಇವತ್ತು ಹೋಮ್ವರ್ಕ್ ಕೊಡಬೇಕು ಅಂತ ಇಷ್ಟಪಟ್ಟಿದ್ದೇನೆ. ಓಕೆ, ಏನು ಸಾರ್ ನೀವೆಲ್ಲ ಬೇರೆ ಬೇರೆ ಥರ ಲೆಕ್ಕ ಮಾಡಿ, ನಮಗೇನಂತಾರೆ ಬೇರೆ ಥರ ಲೆಕ್ಕ ಮಾಡಿ, ಒಂದು ಲೆಕ್ಕ ಕೊಟ್ಟು ಅದೇ ಥರ ನಂಬರನ್ನು ಚೇಂಜ್ ಮಾಡಿ ಕೊಟ್ಟಿದ್ದರೆ ನಾವು ಹೋಮ್ವರ್ಕ್ ಮಾಡ್ತಿದ್ವಿ. ಇದೇನು ಸರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನೀವೆಲ್ಲ ಈಜಿ ಲೆಕ್ಕಗಳನ್ನು ಮಾಡಿ ನಮಗೆ ಕಷ್ಟ ಲೆಕ್ಕ ಕೊಡ್ತಾಯಿದ್ದೀರಾ ಅಂತೀರಾ? ಓಕೆ, ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಕ್ಲೂ ಕೊಡ್ತೀನಿ ನಿಮಗೆ. ಏನು ಮಾಡ್ಬೋದು? ಏನು ಹೇಳಿದೆ ನಾನು, ಈ ಒಂದು ಸ್ಟೇಟ್ಮೆಂಟ್ ಈ ಥರ ವಾಕ್ಯರೂಪದ ಪ್ರಶ್ನೆಗಳನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡು ಏನು ಸಿಂಬಾಲಿಕ್ಕಾಗಿ ಏನೋ ಆ ಸಮೀಕರಣ ರೂಪದಲ್ಲಿ ಬರ್ಕೊಂತೀವಲ್ಲ, ಅದು ತುಂಬ ಇಂಪಾರ್ಟೆಂಟು. ಅರ್ಥ ಮಾಡ್ಕೊಳ್ಳಿ. ಎಕ್ಸ್ ಮತ್ತು ವೈಗಳ ವಯಸ್ಸುಗಳ ಮೊತ್ತ, ಎಕ್ಸ್ ಮತ್ತು ವೈಗಳ ವಯಸ್ಸುಗಳ ಮೊತ್ತ ಅದು ವೈ ಮತ್ತು ಜಡ್ಗಳ ವಯಸ್ಸುಗಳ ಮೊತ್ತಕ್ಕಿಂತ, ವೈ ಮತ್ತು ಜಡ್ಗಳ ವಯಸ್ಸುಗಳ ಮೊತ್ತಕ್ಕಿಂತ 15 ವರ್ಷ ಹೆಚ್ಚಾಗಿದೆ, ಹೆಚ್ಚಾಗಿ ಇದೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಹೆಚ್ಚಾಗಿ ಅಂದರೆ ಪ್ಲಸ್ಸು, ಕಡಿಮೆಯಾಗಿದೆ ಅಂದರೆ ಮೈನಸ್ಸು, ಇಷ್ಟು ರಷ್ಟು 5ರಷ್ಟು ಅಂದರೆ ಇಂಟು ಬರುತ್ತೆ. ಅಲ್ಲಿ ರಷ್ಟು ಅಂತ ಬಂದಾಗ ಇಂಟು ಬರುತ್ತೆ. ಹೆಚ್ಚಾಗಿದೆ ಪ್ಲಸ್ಸು, ಕಡಿಮೆಯಾಗಿದೆ ಮೈನಸ್ಸು.
ಆಗಿದೆ ಅಂದರೆ ಈಕ್ವಲ್ಸು. ನೋಡಿ ಅರ್ಥ ಮಾಡ್ಕೊಳ್ಳಿ, ಎಕ್ಸ್ ಮತ್ತು ವೈಗಳ ವಯಸ್ಸುಗಳ ಮೊತ್ತವು, ಇದು ಎಕ್ಸ್ ಮತ್ತು ವೈಗಳ ವಯಸ್ಸುಗಳ ಮೊತ್ತ, ಅದು ವೈ ಮತ್ತು ಜಡ್ಗಳ ವಯಸ್ಸುಗಳ ಮೊತ್ತಕ್ಕಿಂತ, ಇವುಗಳ ವಯಸ್ಸುಗಳ ಮೊತ್ತಕ್ಕಿಂತ 15 ವರ್ಷ ಹೆಚ್ಚಾಗಿ ಇದೆ. ಸಾಕಲ್ಲ ಇಷ್ಟು ಕ್ಲೂ ಕೊಟ್ರೆ? ಕ್ಲೂ ಕೊಟ್ಟಿರಿ. ಏನು ಎಷ್ಟೇ ಮಾಡಿ ನೀವು ವೈ ಪ್ಲಸ್ ಜೆಡ್ಡನ್ನು ಈಕ್ವಲ್ಸ್ ಎಡಭಾಗ ತಂಬರಿ, ಮೈನಸ್ ಆಗುತ್ತೆ. ಆವಾಗ ಎಕ್ಸ್ ಪ್ಲಸ್ ವೈ ಮೈನಸ್ ಆಫ್ ವೈ ಪ್ಲಸ್ ಜೆಡ್ ಈಕ್ವಲ್ಸ್ 15. ಎಷ್ಟು ಕ್ಲೂ ಸಾಕು ಅನಿಸುತ್ತೆ? ಆಯಿತು, ನೀವು ಈ ಒಂದು ಪ್ರಶ್ನೆಯನ್ನು ಬಿಡಿಸಿ. ಇಲ್ಲಿ ಆಯ್ಕೆಗಳಿದ್ದಾವೆ, ಈ 4 ಆಯ್ಕೆಗಳಲ್ಲಿ ಒಂದು ಆಯ್ಕೆ ಈ ಒಂದು ಉತ್ತರಕ್ಕೆ ಸರಿ ಹೊಂದುತ್ತೆ. ಓಕೆ, ಹಾಗಾದರೆ ಎಕ್ಸ್ನ ವಯಸ್ಸು ಜೆಡ್ನ ವಯಸ್ಸಿಗಿಂತ ಎಷ್ಟು ವರ್ಷ ಹೆಚ್ಚಾಗಿದೆ ಅಂತ ಇದೆ. ಓಕೆ ಫ್ರೆಂಡ್ಸ್, ನಮ್ಮ ಈ ಒಂದು ವಿಡಿಯೋವನ್ನು ನೋಡಿ ಆನಂದಿಸಿ, ಮತ್ತು ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ನಮ್ಮ ಈ ಒಂದು ವಿಡಿಯೋವನ್ನು ಶೇರ್ ಮಾಡೋದ್ರ ಮೂಲಕ ನಮ್ಮ ಜೊತೆಗೆ ಸಹಕಾರ ಕೊಡಿ. ಹಾಗೂ ನಮ್ಮ ಒಂದು ಚಾನಲ್ ಇದೆಯಲ್ಲ, ಸಾಧನಾ ಶಂಕರ್ ಅಕಾಡೆಮಿ, ಈ ಒಂದು ಅಕಾಡೆಮಿಗೆ ತಾವೆಲ್ಲ ಇದುವರೆಗೂ ಸುಮಾರು ಸ್ಟೂಡೆಂಟ್ಸು ಸಬ್ಸ್ಕ್ರೈಬ್ ಆಗಿದ್ದೀರಿ. ಯಾರ್ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಇವತ್ತೇ ಈ ವಿಡಿಯೋ ನೋಡಿದ ತಕ್ಷಣವೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಂತ ಇವತ್ತಿನ ಪಾಠ ಮುಗಿಸೋಣ. ನಮಸ್ತೆ.